ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಗುರುಗಳಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಸಾಧು ಸಂತರಿಗೆ, ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮನಿಂದ ನಿಮ್ಮೆಲ್ಲರ ಆತ್ಮ ಪರಮಾತ್ಮನಿಗೆ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಧ್ಯಾನವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಧ್ಯಾನವನ್ನ ಎಲ್ಲರೂ ಕೂಡ ಮಾಡ್ತಾ ಬರ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ ನಾನು. ಸೊ ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಾವು ಒಂದು ಕೆಲಸವನ್ನ ಮಾಡ್ಬೇಕು ಅಂತ ನಾವೇನ್ ಮಾಡ್ತೀವಿ, ನಮ್ಮ ಎಲ್ಲ ಗಮನವನ್ನ ನಾವು ಒಂದು ಕಡೆಗೆ ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಏಕಾಗ್ರತೆ ಎಲ್ಲವನ್ನು ಕೂಡ ನಾವು ತಗೊಂಡ್ ಬಂದು ನಾವು ನಿಲ್ಲಿಸ್ತೀವಿ. ಈಗ ಒಂದು ನಾವು ಡ್ರೈವಿಂಗ್ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ನಾವು ನಮ್ಮ ಗಮನ ಎಲ್ಲವನ್ನು ಕೂಡ ಒಂದು, ಹೌದಲ್ವಾ, ಕ್ಲಚ್ ಮೇಲೆ ಆಗಿರ್ಬಹುದು, ಅದು ಬ್ರೇಕ್ ಆಗಿರ್ಬಹುದು, ಅಕ್ಕ ಪಕ್ಕದಲ್ಲಾಗಿರ್ಬಹುದು, ಸುತ್ತಮುತ್ತ ಎಲ್ಲ ಕಡೆಗೂ ನಮ್ಮ ಗಮನವನ್ನ ನಾವು ಒಂದೇ ಕಡೆ ತಗೊಂಡ್ ಬಂದು ನಾವು ನಿಲ್ಸ್ಕೊಳ್ತೀವಿ ನಾವು. ಹೌದಲ್ಲ, ಒಂದು ಕೆಲಸವನ್ನ ಮಾಡ್ಬೇಕು. ಈಗ ಒಂದು ಕ್ರಿಕೆಟ್ ಆಟವನ್ನ ಆಡ್ತಾ ಇದ್ದೀವಿ ಅಂತ ಹೇಳಿದಾಗ, ಒಂದ್ ಸೆಕೆಂಡ್ ಸಮಯ ಇರ್ಲಿ. So, ಈಗ ನಾವು ಯಾವುದೇ ಒಂದು, ಈಗ ಕ್ರಿಕೆಟ್ ಆಟ ಆಗಿರ್ಬಹುದು, ನಾವು ಯಾವುದೇ ಒಂದು ಕೆಲಸ, ಒಂದು ಅಡಿಗೆ ಮಾಡೋದಾಗಿರ್ಬಹುದು, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಮ್ಮ ಗಮನವನ್ನ ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು, ಒಂದು ಕಡೆ ತಗೊಂಡು ಬಂದು ನಾವು ಕಾನ್ಸಂಟ್ರೇಷನ್ ಇಂದ ನಾವು ಮಾಡ್ತೀವಿ. ಆದ್ರೆ ಧ್ಯಾನ ಅಂತಂದ್ರೆ ಏನು? ಧ್ಯ ಅಂತ ಹೇಳಿದ್ರೆ ಗಮನ. ಅಂತಂದ್ರೆ ಏನು? ನಮ್ಮ ಎಲ್ಲ ಗಮನವನ್ನ ನಾವು ಒಂದು ಕಡೆ ತರಬಾರದು ಅಂತ. ನಾವು ಗಮನವನ್ನ, ಕಾನ್ಸಂಟ್ರೇಷನ್ ಅನ್ನ ನಾವು ಮಾಡಬಾರ್ದು. ಏನ್ ಮಾಡ್ಬೇಕು ಹಾಗಾದ್ರೆ? ಹೌದಲ್ವಾ, ಕಣ್ ಮುಚ್ಕೊಳ್ಬೇಕು, ನಮ್ಮನ್ನ ನಾವು ನೋಡ್ಕೋಬೇಕಷ್ಟೇ. ಸೊ ನನ್ನನ್ನ ನಾನು ಸ್ವಯಂ ಆಗಿ ಅರ್ಕೊಳ್ತಾ ಬರ್ಬೇಕಲ್ವಾ, ಅದೇ ಧ್ಯಾನ. ಅಂದ್ರೆ ನಾವೇನು ಮಾಡೋದ್ ಬೇಡ, ಜಸ್ಟ್ ಕಣ್ ಮುಚ್ಕೊಳ್ಬೇಕು. 10 ನಿಮಿಷ, 15 ನಿಮಿಷ, 20 ನಿಮಿಷ, 30 ನಿಮಿಷ ತರ ಬರ್ತಾ ಇರುತ್ತೆ, ನಮ್ಮ ಆಲೋಚನೆಗಳು ಬರದ್ ಬಿಡ್ಬೇಕು. ಯಾವ್ದನ್ನು ಕೂಡ ನೀವು ಬಂಧಿಸ್ಬಾರ್ದು, ಕಂಟ್ರೋಲ್ ಅನ್ನ ಮಾಡಬಾರ್ದು. ನೋಡ್ಬೇಕಷ್ಟೇ, ನಾವು ದೃಷ್ಟಾಭಾವದಿಂದ ನೋಡ್ಬೇಕು. ಮತ್ತೆ ಉಸಿರಿನ ಕಡೆಗೆ ನಮ್ಮ ಗಮನವನ್ನ ತರಬೇಕು. ಮತ್ತೆ ನಾವು ಧ್ಯಾನ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳಿ ಧ್ಯಾನದ ಕಡೆಗೆ ನಾವು ಬಂದು ನಿಲ್ಲಿಸ್ಕೊಳ್ತಾ ಇರ್ಬೇಕು. ಇದನ್ನ ನಾವು ಅಭ್ಯಾಸವನ್ನ ಮಾಡ್ಬೇಕು. ಒಂದು ದಿನ ಆಗತ್ತಾ, 2 ದಿನ ಆಗತ್ತಾ, ನಿರಂತರ ಇಟ್ಸ್ ಬೋರಿಂಗ್. ಏನಪ್ಪಾ, ಏನು ಅನ್ನಿಸ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ, ಬೋರಿಂಗ್ ಅನ್ಸುತ್ತೆ. ಆದ್ರೆ ಅದೇ ನಮ್ಗೆ ಉನ್ನತವಾದಂತ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಸಮಯ ಸಿಕ್ಕಾಗ ಎಲ್ಲವೂ ಕೂಡ ನೀವು ಧ್ಯಾನವನ್ನ ನೀವು ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಒಂದು ಆ ಪರಿವರ್ತನೆಗಳು ಆಗ್ತಾ ಬರುತ್ತೆ. ಈಗ ನಾವೆಲ್ಲರೂ ಕೂಡ ಈಗ ಒಂದು ಧ್ಯಾನವನ್ನ ನಾವು ಮಾಡೋಣ. ಎಲ್ಲರೂ ಕೂಡ ನೀರನ್ನ ಇಟ್ಕೊಳ್ಳಿ. ನೀರನ್ನ ಇಟ್ಕೊಂಡಿರ್ತೀರಾ ಅಲ್ವಾ? ಎಲ್ಲರೂ ಧ್ಯಾನ ಮಾಡೋಕ್ಕಿಂತ ಮುಂಚೆ ನೀರನ್ನ ಕುಡಿಬೇಕೆಲ್ಲರೂ. ಎಲ್ಲರೂ ಕುಡ್ಕೊಳ್ಳಿ.
ಸೂಪರ್. ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನಾವಿವಾಗ ಧ್ಯಾನವನ್ನ ಮಾಡೋಣ. ನಮ್ಮ ಎಲ್ಲ ಗಮನವನ್ನ ಈಗ ನಾವು ನಿಧಾನವಾಗಿ ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಕೈಯನ್ನ ಚಾರ್ಜ್ ಮಾಡಿ, ಕೈಯನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ಈ ತರ ಇಟ್ಕೊಂಡು ನಿಮ್ಮ ತೊಡೆಯ ಮೇಲೆ ಹಗೂರವಾಗಿ ಕೋಮಲತೆಯಿಂದ ಇಟ್ಕೊಳ್ಳಿ. ಕೋಮಲತೆಯಿಂದ ಕಣ್ಣನ್ನ ಮುಚ್ಚಿ ಮುಖದಲ್ಲಿ ಮಂದಹಾಸ ಇರಲಿ, ನಗು ಇರಬೇಕು. ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಗು ಇರ್ಲಿ ಮುಖದಲ್ಲಿ, ಮುಗುಳು ನಗೆ ಇರಲಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನಾವು ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡೋಣ. ಚೇರ್ ಮೇಲಾಗಿರ್ಬೋದು, ಸೋಫಾ ಮೇಲಾಗಿರ್ಬೋದು, ಕುರ್ಚಿ ಮೇಲಾಗಿರ್ಬೋದು, ಕೆಲವೊಮ್ಮೆ ನೆಲದಲ್ಲಾಗಿರ್ಬೋದು, ಚಕ್ಕಲ್ ಮೊಳಕೆ ಕಾಲನ್ನ ಜೋಡಿಸ್ಕೊಂಡು ನೀವ್ ಹೇಗಾದ್ರೂ ಸರಿ ನೀವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೋದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಮ್ಗೆ ಧ್ಯಾನ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಸದಾ ನಾವು ಧ್ಯಾನದ ಜೊತೆಗೆ ನಾವು ಇರ್ಬೇಕಾಗುತ್ತೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಾವು ಉಸಿರನ್ನ ನಾವು ಅದು ಹೇಗೆ ಒಳಗಡೆ ಬರ್ತಾ ಇದೆ, ಅದು ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ನಾವು ಜಸ್ಟ್ ಅದನ್ನ ಗಮನಿಸ್ತಾ ಬರ್ಬೇಕು, ಅನುಭವಿಸ್ತಾ ಬರ್ಬೇಕು. ನಮ್ಮ ಮೂಗಿನ ತುದಿಯಲ್ಲಿ ನಮ್ಮ ಗಮನವನ್ನ ತಂದು ನಿಲ್ಲಿಸಿ, ಅಲ್ಲಿಂದ ಹೇಗೆ ಉಸಿರು ಒಳಗಡೆ ಹೋಗ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಬರ್ತಾ ಇದೆ ಅಂತೇಳಿ ನಾವು ಅನುಭವಿಸೋಣ. ಬೆಚ್ಚನೆಯ ಉಸಿರು ಒಳಗಡೆ ಬರ್ತಾ, ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ತಣ್ಣನೆಯ ಉಸಿರು ಹಾಗೆ ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ಉಗುರು ಬೆಚ್ಚಗಿರುವಂತಹ ಉಸಿರು ನಮ್ಮ ಶರೀರದ ಹೊರಗಡೆ ಹೋಗ್ತಾ ಇದೆ. ನೋಡ್ಬೇಕದನ್ನ ನೀವು ಅನುಭವಿಸ್ಬೇಕು. ಈಗ ನಾವು ಸಹಜವಾಗಿ ಉಸಿರಾಡ್ಬೇಕು. ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನಮ್ಮ ಯಾವುದೇ ಪ್ರಯತ್ನವನ್ನ ನಾವು ಮಾಡಬಾರದು. ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ, ಸಹಜವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಉಸಿರು ಹೊರಗಡೆ ಹೋಗ್ತಾ ಇದೆ.
ಈಗ ನಮ್ಮ ಎಲ್ಲ ಗಮನವನ್ನು ನಾವು ನಮ್ಮ ಕಾಲಿನ ತುದಿಯ ಭಾಗದಲ್ಲಿ, ಬೆರಳಿನ ತುದಿಯ ಭಾಗದಲ್ಲಿ ನಾವು ನೋಡೋಣ. ಪೃಥ್ವಿಯಿಂದ ಬರ್ತಾ ಇರುವಂತ ಎಲ್ಲ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಪಾದವನ್ನ ಸೇರಿದೆ. ದಿವ್ಯಮಯವಾದಂತಹ ಪ್ರಕಾಶ ನಮ್ಮ ಕಾಲಿನ ಪಾದದಿಂದ ನಿಧಾನವಾಗಿ ಹಾಗೆ ಆ ಪರಮಾತ್ಮನ ದಿವ್ಯ ಚೈತನ್ಯವು ಹಾಗೆ ನಮ್ಮ ಮೊಣಕಾಲಿನಲ್ಲಿ ಹರಿದು ಬರ್ತಾ ಇದೆ. ನಮ್ಮ ಶರೀರವನ್ನು ನಾವು ನೋಡ್ತಾ ಬರಬೇಕು. ಮೊಣಕಾಲೆಲ್ಲವೂ ಕೂಡ ಪ್ರಕಾಶಮಯವಾಗಿ ಹೋಗಿದೆ. ಈ ಪ್ರಕಾಶವು ಹಾಗೆ ಮುಂದೆ ಹಾಗೆ ಸಾಗುತ್ತಾ 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 ನಮ್ಮ ಮೊಣಕಾಲಿನಲ್ಲಿ, ನಮ್ಮ ತತ್ತಿಯಲ್ಲಿ, ಕಾಫ್ ಮಸಲ್ಸ್ ಗಳಲ್ಲೆಲ್ಲವೂ ಕೂಡ ಹಾಗೆ ನಿಧಾನವಾಗಿ ಹರಿದು ಮೇಲೆ ಬರ್ತಾ ಇದೆ. ಹಾಗೆ ಸಾಗುತ್ತಾ 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 ನಮ್ಮ ಮಂಡಿಯಲ್ಲಿ ಪ್ರಕಾಶವು ಕಿರಣಗಳು ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಥೈಸ್ಗಳಲ್ಲಿ ಪ್ರಕಾಶದಿಂದ ತುಂಬಿ ಹೋಗಿದೆ. ಪ್ರಕಾಶವು ಥೈಸ್ಗಳಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಸೊಂಟದ ಭಾಗ, ಸೊಂಟದ ಮೇಲ್ಭಾಗ, ಬೆನ್ನು ಮೂಳೆಗಳೆಲ್ಲವೂ ಕೂಡ ಹಾಗೆ ಮುಂದೆ ಮುಂದೆ ಸಾಗ್ತಾ ಬರ್ತಾ ಇದ್ದೇವೆ. ನಮ್ಮ ಮೂಲಾಧಾರ ಚಕ್ರದಲ್ಲಿ, ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ಹಾಗೆ ನಮ್ಮ ನಾಭಿಯಲ್ಲಿ, ಹೊಟ್ಟೆಯಲ್ಲಿ ಪ್ರಕಾಶವೊಂದಿಗೆ ಸಾಗಿ ಸಾಗಿ ಹಾಗೆ ಚೈತನ್ಯವು ಹರಿದು ಬರ್ತಾ ಇದೆ. ಈ ಕಾಂತಿಯ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ಹೃದಯದಿಂದ ಹಾಗೆ ನಮ್ಮ ಗಂಟಲಿನಲ್ಲಿ ಬಂದು ಸೇರಿದೆ. ಶರೀರವೆಲ್ಲವನ್ನು ನಾವು ನಮ್ಮ ಗಮನವನ್ನು ನಮ್ಮ ಶರೀರದ ಕಡೆಗೆ ತರಬೇಕು. ಹಾಗೆ ಆ ಪ್ರಕಾಶ ಮುಂದೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ನಮ್ಮ ಕತ್ತಿನಲ್ಲಿ, ನಮ್ಮ ತೋಳುಗಳಲ್ಲಿ, ಕೈಗಳಲ್ಲಿ, ಅಂಗೈಯಲ್ಲಿ, ಬೆರಳುಗಳಲ್ಲೆಲ್ಲವೂ ಕೂಡ ಚೈತನ್ಯದ ಬೆಳಕು ಹಾಗೆ ಹರಿದು ಹರಿದು ಮುಂದೆ ಸಾಗ್ತಾ ಬರ್ತಾ ಇದೆ. ಈ ದಿವ್ಯಮಯವಾದಂತಹ ಈ ದಿವ್ಯತೆಯ ಕಿರಣಗಳು, ಪ್ರಕಾಶವು ಹಾಗೆ ನಮ್ಮ ಶಿರಸ್ಸಿನಲ್ಲಿ, ನಮ್ಮ ಕಣ್ಣುಗಳಲ್ಲಿ, ಮೂಗಿನಲ್ಲಿ, ನಮ್ಮ ಗಲ್ಲದಲ್ಲಿ, ನಮ್ಮ ಬಾಯಿಯಲ್ಲಿ, ನಾಲಿಗೆಯಲ್ಲಿ, ತುಟಿಗಳಲ್ಲಿ, ಕಿವಿಗಳಲ್ಲಿ, ನಮ್ಮ ಕೆನ್ನೆಗಳಲ್ಲೆಲ್ಲ, ನಮ್ಮ ಕತ್ತುಗಳಲ್ಲಿ, ನಮ್ಮ ಮೆದುಳಿನಲ್ಲಿ, ನಮ್ಮ ಮೆದುಳಿನ ಹಿಂಭಾಗ, ಮುಂಭಾಗ, ನಮ್ಮ ಹಣೆ ಎಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ನಮ್ಮ ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ತುಂಬಿ ಹೋಗಿದೆ. ಅಣು ಅಣುವಿನಲ್ಲಿ ಪ್ರತಿ ಒಂದೊಂದು ಜೀವಕೋಶಗಳು, ಎಲ್ಲ ಅಂಗಾಂಗಗಳು ಶರೀರದ ಸಂಪೂರ್ಣವಾಗಿ ಆ ಬೆಳಕಿನಿಂದ, ಸೂರ್ಯನ ಕಿರಣ ಹೇಗೆ ಪ್ರಕಾಶವನ್ನ ಹರಡುತ್ತೋ ಹಾಗೆ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಆ ಚೈತನ್ಯದ ಪ್ರಕಾಶವು ತುಂಬಿ ಹೋಗಿದೆ. ನಾವೊಂದು ಪ್ರಕಾಶವಾಗಿದ್ದೇವೆ. ಈ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿದೆ. ಕೋಣೆಯನ್ನ ವ್ಯಾಪಿಸಿದಂತಹ ಈ ಪ್ರಕಾಶವು ನಾವಿರುವಂತಹ ಮನೆಯನ್ನ ವ್ಯಾಪಿಸಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತಾ
ಹಾಗೆ ನಮ್ಮ ಇಡೀ ದೇಶದಲ್ಲಿ ವ್ಯಾಪಿಸಿದೆ. ಸುತ್ತಲೂ ಕೂಡ 4 ಕಡೆಗಳಲ್ಲೂ ಕೂಡ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಇಡೀ ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶದಿಂದ, ಈ ಪ್ರಜ್ವಲತೆಯಿಂದ ತುಂಬಿ ಹೋಗಿದೆ. ಪೃಥ್ವಿಯನ್ನ ವ್ಯಾಪಿಸಿದಂತ ಈ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಚಂದ್ರಮ ಎಲ್ಲ ಕಡೆಯನ್ನು ಕೂಡ ಬ್ರಹ್ಮಾಂಡದಲ್ಲಿ ಪ್ರಕಾಶ 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 ತುಂಬಿದೆ. ಸಜೀವಗಳೊಂದಿಗೆ ನಿರ್ಜೀವ ವಸ್ತು ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಚೇತನಗಳೊಂದಿಗೆ ನಾವು ಸಂಪರ್ಕಗೊಂಡಿದ್ದೇವೆ. ಕೇವಲ ಪ್ರಕಾಶ 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 ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯವು ನೋಡ್ತಾ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಈ 3ನೇ ಕಣ್ಣು ಹಾಗೆ ಅನುಭವಿಸ್ತಾನು ಕೂಡ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಈ ದಿವ್ಯಮಯವಾದಂತಹ ಆ ಶಕ್ತಿಯ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಒಂದು ದೊಡ್ಡದಾದಂತಹ ಹುಲ್ಲಿನ ಮೇಲೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ. ಹಸಿರು 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 ಬಣ್ಣದಲ್ಲಿರುವಂತಹ ಒಂದು ದೊಡ್ಡದಾದಂತಹ, ಸುತ್ತಲೂ ಕೂಡ ಹಸಿರು 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 ಹುಲ್ಲುಗಳು. ಆ ಹುಲ್ಲಿನ ಮೇಲೆ ನಿಮ್ಮ ಹೆಜ್ಜೆಯನ್ನ ನೀವು ಇಟ್ಟಿದ್ದೀರಾ. ತಣ್ಣನೆಯ ಅನುಭವ, ಹುಲ್ಲಿನ ಸ್ಪರ್ಶ ನಿಮಗೆ ಅನುಭವ ಆಗ್ತಾ ಇದೆ. ಹಾಗೆ ನೀವು ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಮೃದುವಾದ ಆ ಹುಲ್ಲಿನ ಹಾಸಿಗೆಯ ಮೇಲೆ ನೀವು ಸಾಕ್ತಾ ಇದ್ದೀರಾ. ಹಾಗೆ ಮುಂದೆ ಸಾಗುತ್ತಾ 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 ಒಂದು ಕಡೆ ತಣ್ಣನೆಯ ಗಾಳಿ, ಪಾದದಲ್ಲಿ ಹುಲ್ಲಿನ ಸ್ಪರ್ಶ, ಮಂಜಿನ ಹನಿಗಳ ಸ್ಪರ್ಶ, ನಿಧಾನವಾಗ ಹಾಗೆ ಮುಂದೆ ಸಾಗುತ್ತಾ 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 ನಿಮ್ಮ ಮುಂದೆ ದೊಡ್ಡದಾದಂತ ಒಂದು ಹೂವಿನ ತೋಟ ಕಾಣಿಸ್ತಾ ಇದೆ. ಬಣ್ಣ ಬಣ್ಣಗಳಿಂದ ಕೂಡಿದಂತಹ ಹೂವುಗಳು, ಹಳದಿ ಬಣ್ಣದ ಹೂಗಳು, ಕೆಂಪು ಬಣ್ಣದ ಹೂಗಳು, ಗುಲಾಬಿಯ ಬಣ್ಣದ ಹೂಗಳು, ಹಳದಿ ಬಣ್ಣದ ಹೂಗಳು ವಿಶಾಲವಾಗಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಗಾಳಿ ಹೇಗೆ ಬೀಸುತ್ತೋ ಹಾಗೆ ಆ ಹೂಗಳೆಲ್ಲವೂ ಕೂಡ ವಾಲಾಡ್ತಾ ಇದ್ದಾವೆ. ಎಂತ ಮನೋಹರವಾದಂತ ದೃಶ್ಯ ಅಂತ ಹೇಳಿದ್ರೆ ಅದು ವರ್ಣಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಷ್ಟು ಸುಂದರವಾದಂತ ಹೂಗಳು ಆ ತಂಗಾಳಿಗೆ ಅನುಗುಣವಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ, ಗಾಳಿ ಬಂದ ಕಡೆಗೆ ಹಲಗಾಡ್ತಾ ಇದ್ದಾವೆ. ನೃತ್ಯವನ್ನು ಮಾಡಿದ ಹಾಗೆ ಕಾಣಿಸ್ತಾ ಇದ್ದಾವೆ.
ಹಾಗೆ ನೀವು ಮುಂದೆ ಸಾಗುತ್ತಾ ಸಾಗುತ್ತಾ ಅಕ್ಕ ಪಕ್ಕದಲ್ಲೆಲ್ಲವೂ ಕೂಡ ಬಣ್ಣ ಬಣ್ಣದ ಹೂಗಳು, ಗುಲಾಬಿಯ ಹೂಗಳು, ಕೆಂಪು ಹೂಗಳು, ಬಣ್ಣ ಬಣ್ಣದ ಹೂಗಳ ಮಧ್ಯದಲ್ಲಿ ನೀವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಕೈಗಳಿಂದ ಹೂಗಳನ್ನ ಸ್ಪರ್ಶ ಮಾಡ್ತಾ ಇದ್ದೀರಾ. ಆನಂದ್ ಎಂತ ಆನಂದದ ಸ್ಥಿತಿ ಅಂತೇಳಿ ತುಂಬಾ ಖುಷಿ ಆಗ್ತಾ ಇದೆ. ಹೂಗಳನ್ನ ನೋಡ್ತಾ ಇದ್ರೆ ಅದರ ಪರಿಮಳ, ಒಂದು ಕಡೆ ಪರಿಮಳ, ಒಂದು ಕಡೆ ಹೂಗಳು, ತಣ್ಣನೆಯ ಗಾಳಿ ಹಾಗೆ ಬೀಸ್ತಾ ಇದೆ. ನೀವು ನಿಧಾನವಾಗಿ ಸಂತೋಷದಿಂದ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಬರ್ತಾ ಇದ್ದೀರಾ. ಹಾಗೆ ನೋಡ್ತಾ ಬನ್ನಿ. ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ಅಲ್ಲಿ ಒಂದು ಸುಂದರವಾದಂತ ಒಂದು ಬಿಳಿಯದಾದಂತಹ ಕಲ್ಲಿನ ಬಂಡೆ ಇದೆ. ನಿಧಾನವಾಗಿ ನೀವು ಅಲ್ಲಿ ಹೋಗಿ ಅದರ ಪಕ್ಕದಲ್ಲಿ ನಿಧಾನವಾಗಿ ಹೋಗಿ ನೀವು ಅಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಸ್ವಚ್ಛಂದವಾದಂತಹ ಸ್ಥಳ, ತಣ್ಣನೆಯ ಗಾಳಿ, ಆ ಹೂವಿನ ಪರಿಮಳ, ಸುಂದರವಾದಂತ ವಾತಾವರಣ, ಶಾಂತರಾಗಿ ಆ ಸ್ಥಿತಿಯನ್ನ ನೀವು ಅನುಭವಿಸ್ಬೇಕು. ಅಲ್ಲೂ ಕೂಡ ನಿಮ್ಗೆ ಬರೀ ಬೆಳಕು 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 ಬೆಳಕು, ಪ್ರಕಾಶ 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 ಪ್ರಕಾಶ. ಸುತ್ತಲೂ ನಾಲ್ಕು ಕಡೆಗಳಲ್ಲಿ ಕೂಡ ಕೇವಲ ಪ್ರಕಾಶವೇ ನಿಮ್ಗೆ ಕಾಣಿಸ್ತಾ ಇದೆ. ಆ ಪ್ರಕಾಶದ ಬೆಳಕು ನಿಮ್ಮ ಶರೀರವನ್ನೆಲ್ಲ ಕೂಡ ಆವರಿಸ್ಕೊಳ್ತಾ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗ್ತಾ ಇದೆ. ಶಕ್ತಿಯ ಬೆಳಕಿನ ಶಕ್ತಿಯು ನಿಮ್ಮಲ್ಲಿ ತುಂಬಿಕೊಳ್ತಾ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಒಂಥರ ಹಗೂರವಾದ ಹಾಗೆ, ಶಾಂತವಾದ ಹಾಗೆ, ಕೇವಲ ಬೆಳಕು 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 ಎಲ್ಲ ಕಡೆನೂ ಕೂಡ ನಿಮ್ಗೆ ಬರೀ ಬೆಳಕೇ ಕಾಣಿಸ್ತಾ ಇದೆ. ಆ ಬೆಳಕೆಲ್ಲವೂ ಕೂಡ ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗ್ತಾ ಇದ್ದೀರಾ. ಅದನ್ನ ಹಾಗೆ ನೀವು ಅನುಭವಿಸ್ತಾ ಬನ್ನಿ. ಚೈತನ್ಯವನ್ನು ತುಂಬಿದಂತಹ ನೀವು ನಿಧಾನವಾಗಿ ನಿಧಾನವಾಗಿ ಧ್ಯಾನದ ಸ್ಥಿತಿಯಿಂದ ಎದ್ದು ಕಣ್ಣನ್ನ ತೆರೆದು ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ಒಂದು ಹೂವುಗಳ ಮಧ್ಯದಲ್ಲಿ ಬಣ್ಣ ಬಣ್ಣದ ಹೂಗಳು, ತಣ್ಣನೆಯ ಗಾಳಿ, ಸುತ್ತಲೂ ಪ್ರಕಾಶ, ಸ್ವಚ್ಛಂದವಾದಂತಹ ವಾತಾವರಣ, ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಮುಂದೆ ಸಾಗ್ತಾ ಬರ್ತಾ ಇದ್ದೀರಾ. ಹಾಗೆ ಮುಂದೆ ಸಾಗುತ್ತಾ 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 ಹಾಗೆ ನಿಮ್ಮ ಚೇತನವು ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ.
ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಎಲ್ಲ ಗಮನವನ್ನ ನಿಮ್ಮ ಕೋಣೆಯ ಹತ್ರ ಸುತ್ತಮುತ್ತಲಿನಲ್ಲಿರುವಂತ ಶಬ್ದಗಳನ್ನ ಗಮನಿಸಿ. ನಿಧಾನವಾಗಿ ಗಮನಿಸಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ಕೈಗಳನ್ನ ಚೆನ್ನಾಗಿ ಉಜ್ಜಿ. ಕೈಗಳಲ್ಲಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ ನೀವು ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿಗೆ ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆರೀರಿ. ಹೇಗನ್ನಿಸ್ತಾ ಇದೆ? ನಿಮ್ಮ ಅನುಭವನ ಶೇರ್ ಮಾಡ್ಬೇಕು. ಉಮೇಶ್ ಅವರು, ಕಲಾವತಿ ಅವರು, ಹೇಳಿ ಉಮೇಶ್ ಅವರು. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹೇಗನ್ನಿಸ್ತು ಸರ್? ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಮೈಂಡ್ ಪೀಸ್ ಆಗಿತ್ತು. ಓ ಸೂಪರ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾ, ಡಿಲೇ ಮಾಡ್ತಾ ಅದೇ ನೀವು ಅದು ಬ್ಯಾಕ್ ಬರ್ತಾ ಧ್ಯಾನ ಮಾಡುವಾಗ ನೀವು ಅದೇ ಧ್ಯಾನ ಬಿಟ್ಟು ಬಾ ಅಂದ್ರೆ ಬಲಕ್ ಮನ್ಸಾಗ್ತಿಲ್ಲ ಮೇಡಮ್. ಅಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ಹೌದು ಹೌದು ಹೌದು. ಅಲ್ಲೇ ಬಿಟ್ರೆ ಎಷ್ಟೊತ್ತಾದ್ರೂ ಕೂತ್ಕೊಬಿಡ್ತೀರಾ ನೀವು. ಅದಕ್ಕೆ ಪಟ್ ಅಂತ ನೀವು ವಾಪಸ್ ನೀವು ಹಿಂದ್ಗಡೆ ಬಂದ್ರೆ ಬರಕ್ಕೆ ಮನಸ್ಸಾಗ್ತಾ ಇರ್ಲಿಲ್ಲ. ಭಾಳ ಪೀಸ್ಫುಲ್ ಆಯ್ತು ಮೇಡಮ್. ಒಳ್ಳೆ ಅನುಭವ ಮೇಡಮ್. ಸೂಪರ್ ಸರ್. ದಿವ್ಯವಾದಂತ ಅನುಭವ ನಿಮ್ದು. ಸೂಪರ್ ಸೂಪರ್. ಕಲಾವತಿ ಅವರು, ನಮಸ್ತೆ ಅಮ್ಮ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಒಂಥರ ಬೇರೆ ಲೋಕಕ್ಕೆ ಹೋದಂಗ ಆಯ್ತು ನೋಡಿ. ಹಾ, ಬೆಳಕು, ಬರೀ ಬೆಳಕು ಕಾಣಿಸ್ತಾ ಇತ್ತಲ್ವಾ? ಬರೀ ಪ್ರಕಾಶ ಇತ್ತು, ಇನ್ನೇನು ಕಾಣಿಸ್ತಾ ಇರ್ಲಿಲ್ಲ ಅಲ್ಲ? ಹೌದು ಮೇಡಮ್. ಎಷ್ಟು ಅಂದ್ರೆ ಯಾವತ್ತು ನಾವು ಪ್ರಕಾಶ ಬೆಳಕು ಎಲ್ಲ. ಸೂಪರ್ ಸೂಪರ್. ಒಳ್ಳೆ ಅನುಭವ ನಿಮ್ಮೆಲ್ಲರಿಗೂ ಕೂಡ. ಒಳ್ಳೇದಾಗ್ಲಿ.